ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಶ್ರೀ ಮಾರಿಯಮ್ಮ ದೇವಿ ಜಾತ್ರೆಗೆ ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ಚಾಲನೆ. ತುಮಕೂರು ನಗರದ ಮಂಡಿಪೇಟೆಯ ಮಾರಿಯಮ್ಮ ನಗರದ ಶ್ರೀ ಮಾರಿಯಮ್ಮ ದೇವಿಯ ಜಾತ್ರಾ ಕರಗ ಮಹೋತ್ಸವಕ್ಕೆ ಇಂದು ತುಮಕೂರು ಜಿಲ್ಲಾಧಿಕಾರಿ ಶ್ರೀಮತಿ ಶುಭಾ ಕಲ್ಯಾಣ್ ರವರು ಚಾಲನೆ ನೀಡಿದರು. ಶ್ರಮಜೀವಿಗಳು ವಾಸಿಸುವ ಮಾರಿಯಮ್ಮ ನಗರದಲ್ಲಿ ಮಂಡಿಪೇಟೆ ಹಾಗೂ ತರಕಾರಿ ಮಾರುಕಟ್ಟೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ದುಡಿಯುತ್ತಿರುವ ಯುವ ಸಮೂಹದ ದೊಡ್ಡ ಬಳಗವಿದೆ. ಇಲ್ಲಿನ ಜನರು ತುಮಕೂರು ಸ್ಲಂ ಸಮಿತಿಯ ಮಾರ್ಗದರ್ಶನದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರವರ ಹೋರಾಟದ ಹಾದಿಯಲ್ಲಿ ಸಾಗುತ್ತಾ ಸ್ವಾವಲಂಬಿ ಜೀವನ ನಡೆಸುತ್ತಿದ್ದಾರೆ. ಸ್ವಂತ ವ್ಯಾಪಾರ ಏಜೆನ್ಸಿಗಳ ಮೂಲಕ ಆರ್ಥಿಕವಾಗಿ ಸಬಲರಾಗಿರುವುದು ವಿಶೇಷವಾಗಿದೆ. ಪ್ರತಿ ವರ್ಷ ಇಲ್ಲಿನ ಮಾರಮ್ಮ ಜಾತ್ರೆಯನ್ನು ಅದ್ಧೂರಿಯಾಗಿ ಆಚರಿಸಲಾಗುತ್ತದೆ. ಈ ಸಂದರ್ಭದಲ್ಲಿ ಮಾರಿಯಮ್ಮ ಯುವಕರ ಸಂಘ ಹಾಗೂ ಯುವ ಭೀಮಪಡೆ ಪದಾಧಿಕಾರಿಗಳು 15 ದಿನಗಳ ಕಾಲ ರಜೆ ಪಡೆದು ಶಿಸ್ತುಬದ್ಧರಾಗಿ ಜಾತ್ರೆ ನಿರ್ವಹಣೆ ಮಾಡುತ್ತಾರೆ. ತುಮಕೂರು ಸ್ಲಂ ಸಮಿತಿಯ ಮಾರ್ಗದರ್ಶನದಲ್ಲಿ ಈ ಜಾತ್ರಾ ಜನಮಾನಸದಲ್ಲಿ ವಿಶೇಷ ಸ್ಥಾನ ಪಡೆದಿದೆ. ಜಾತ್ರೆಗೆ ಚಾಲನೆ ನೀಡಿ ಮಾತನಾಡಿದ ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ರವರು, ಇತ್ತೀಚೆಗೆ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ರವರ ದಂಪತಿ ಸಮೇತ ದೇವಸ್ಥಾನಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದ ಸಂದರ್ಭದಲ್ಲಿ ದೇವಸ್ಥಾನದ ಅಭಿವೃದ್ಧಿಗೆ ಮನವಿ ಸಲ್ಲಿಸಲಾಗಿತ್ತು. ಅವರ ನಿರ್ದೇಶನದಂತೆ ದೇವಸ್ಥಾನದ ಅಭಿವೃದ್ಧಿಗೆ ಜಿಲ್ಲಾಡಳಿತದಿಂದ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಇಲ್ಲಿನ ಜನರು ತಮ್ಮ ಸಾಂಸ್ಕೃತಿಕ ಆಚರಣೆ ಮತ್ತು ಸಂಪ್ರದಾಯಗಳನ್ನು ಉಳಿಸಿಕೊಂಡು ಬಂದಿರುವುದಕ್ಕೆ ಜಿಲ್ಲಾಧಿಕಾರಿಗಳು ಮೆಚ್ಚುಗೆ ವ್ಯಕ್ತಪಡಿಸಿದರು. ನಂತರ ಶ್ರೀ ಮಾರಿಯಮ್ಮ ದೇವಿಗೆ ಪೂಜೆ ಸಲ್ಲಿಸಿ ಭಕ್ತರಿಗೆ ಸಿಹಿ ವಿತರಿಸಿ ಶುಭ ಕೋರಿದರು. ಈ ಸಂದರ್ಭದಲ್ಲಿ ಸ್ಲಂ ಜನಾಂದೋಲನದ ಎ ನರಸಿಂಹಮೂರ್ತಿ, ಅನುಪಮ, ಮಾರಿಯಮ್ಮ ಯುವಕರ ಸಂಘದ ಕಣ್ಣನ್, ಕೃಷ್ಣ, ಮಾರಿ, ಮಾಧವನ್, ರಾಜ, ಸ್ಲಂ ಸಮಿತಿ ಕಾರ್ಯದರ್ಶಿ ಅರುಣ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವರದಿ ಉದಯ್ ಕುಮಾರ್, ಕಲ್ಪತರು ನ್ಯೂಸ್, ತುಮಕೂರು. ಮಾರಿಯಮ್ಮ ದೇವಿಯ 63ನೇ ವರ್ಷದ ಜಾತ್ರಾ ಮಹೋತ್ಸವವನ್ನು ಭಾಳ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದಿದೆ. ಶ್ರಮಜೀವಿಗಳೇ ತುಮಕೂರಿನ ಮಂಡಿಪೇಟೆಗೆ ಮತ್ತು APMC ತರಕಾರಿ ಮಾರ್ಕೆಟಲ್ಲಿ ತಮ್ಮೆಲ್ಲ ಶ್ರಮಗಳನ್ನು ತ್ಯಾಗ ಮಾಡ್ತಕ್ಕಂಥ ಶ್ರಮಜೀವಿಗಳು ಇವತ್ತು ಭಾಳ ವಿಜೃಂಭಣೆಯಿಂದ ಮಾರಿಯಮ್ಮ ದೇವಿಯ ಜಾತ್ರೆಯನ್ನು ಕರಗವನ್ನು ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದಿದೆ. ಇದಕ್ಕೆ ವಿಸ್ತೃತವಾಗಿ ಚಾಲನೆಯನ್ನು ನಮ್ಮ ತುಮಕೂರಿನ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಮತಿ ಶುಭಾ ಕಲ್ಯಾಣ್ ಮೇಡಮ್ ಅವರು ವಿಸ್ತೃತವಾಗಿ ಇವತ್ತು ಚಾಲನೆಯನ್ನು ಕೊಟ್ಟು ಮಾರಿಯಮ್ಮ ದೇವಿಗೆ ಪೂಜೆಯನ್ನು ಮಾಡೋದ್ರ ಮುಖಾಂತರವಾಗಿ ಅವರು ಈ ಜಾತ್ರೆಗೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಇವತ್ತು ಕರಗ ಆಗುತ್ತೆ. ಕರಗ ಆದ ನಂತರದಲ್ಲಿ ಅನ್ನ ಸಂತರ್ಪಣೆ ಮಾಡಿ ಆ ನಂತರದಲ್ಲಿ ನಾಳೆ ತುಮಕೂರಿನ ರಾಜಬೀದಿಗಳಲ್ಲಿ ಮೆರವಣಿಗೆ ಆಗ್ತದೆ. ತಮಿಳುನಾಡಿನ ಸುಂದರ್ ಅವರ ಒಂದು ತಮಟೆ ವಾದ್ಯ, ಹಾಗೆಯೇ ನಮ್ಮ ಆದಿಮೂಲಂ ಅವರ ಪಂಬೋಡಿಕೆ ಇಂದ ಇತ್ಯಾದಿ ಸಾಂಸ್ಕೃತಿಕ ಕಲಾ ತಂಡಗಳ ಮುಖಾಂತರವಾಗಿ ಹಾಗೆಯೇ ಮಾರಿಯಮ್ಮ ದೇವಿಗೆ ವಿಶೇಷವಾಗಿರ್ತಕ್ಕಂಥ ಅಲಂಕಾರವನ್ನು ಮಾಡಿ ನಾಳೆ ತುಮಕೂರಿನ ರಾಜಬೀದಿಗಳಲ್ಲಿ ಮೆರವಣಿಗೆಯನ್ನು ಮಾರಿಯಮ್ಮ ಯುವಕ ಸಂಘ ಮತ್ತು ಯುವ ಭೀಮ ಪಡೆಯಿಂದ ತುಮಕೂರು ಕೊಡಗೇರಿ ನಿವಾಸಿಗಳ ಸಮಿತಿಯಿಂದ ಏರ್ಪಡಿಸಿರ್ತಕ್ಕಂಥದ್ದಿದೆ. ಇಲ್ಲಿನ ಪದಾಧಿಕಾರಿಗಳು ಮತ್ತು ಎಲ್ಲ ನಾಗರಿಕರು ಸೇರಿ ಹಬ್ಬವನ್ನು ಆಚರಣೆ ಮಾಡ್ತಾ ಇರೋದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಶುಭಾ ಕಲ್ಯಾಣ್ ಮೇಡಮ್ ಅವರು ಶುಭವನ್ನು ಕೋರಿದ್ದಾರೆ. ಹಾಗೆಯೇ ತುಮಕೂರು ನಗರದ ಶಾಸಕರು ನಮ್ಮ ಜೊತೆಯಲ್ಲಿ ಯಾವಾಗಲೂ ಸದಾ ಇರ್ತಕ್ಕಂಥ ತುಮಕೂರು ಮಹಾನಗರ ಪಾಲಿಕೆಯ ಆಯುಕ್ತರು, ಹಾಗೆಯೇ ಈ ವಾರ್ಡ್ನ ಮಾಜಿ ನಗರ ಪಾಲಿಕೆ ಸದಸ್ಯರಾಗಿರ್ತಕ್ಕಂಥ ಜಿಯಾವುಲ್ಲಾ ಅವರು ಮತ್ತು MP ಮಹೇಶ್ ಅವರು, ಶಿಕ್ಷಕರಾಗಿರ್ತಕ್ಕಂಥ ವಿನಯ್ ಅವರು, ಇವರೆಲ್ಲರೂ ಸಹ ನಾಳೆ ಈ ಮೆರವಣಿಗೆಯಲ್ಲಿ ಭಾಗವಹಿಸ್ತಾರೆ. ಮಾರಿಯಮ್ಮ ಯುವಕ ಸಂಘದ ಪದಾಧಿಕಾರಿಗಳಾಗಿರ್ತಕ್ಕಂಥ ಕಣ್ಣನ್ನವರು, ಮಾಧವನ್ನು, ಕೃಷ್ಣ, ಹಾಗೆಯೇ ನಮ್ಮ ಮಾರಿ, ರಾಜ ಇವರೆಲ್ಲ ಸಮ್ಮುಖದಲ್ಲಿ ನಾಳೆ ವಿಸ್ತೃತವಾಗಿ ಮೆರವಣಿಗೆನ ಭಾಳ ಅದ್ದೂರಿಯಾಗಿ ನಡೆಸ್ತಾ ಇರ್ತಕ್ಕಂಥದ್ದು. ಮಾರಿಯಮ್ಮ ನಗರ ಯುವಕರ ಸಂಘ ಪದಾಧಿಕಾರಿಗಳಿಂದ ನಾವು ಮಾಧವನ್ ಅಂತ ಮಾತಾಡ್ತಾ ಇರೋದು. 63ನೇ ವರ್ಷದ ಮಾರಿಯಮ್ಮ ದೇವಿಯ ಮಹೋತ್ಸವ ಜಾತ್ರೆಯನ್ನು ಮಾಡ್ತಾಯಿದ್ದೀವಿ. ತುಂಬ ಅದ್ದೂರಿಯಾಗಿ ಮಾಡ್ತಾಯಿದ್ದೀವಿ. ಇದು ತುಂಬ ಚೆನ್ನಾಗಿ ಇರುತ್ತೆ. ನಮ್ಮ ಎಲ್ಲ ಹುಡುಗಿ ಎಲ್ಲ ಸೇರಿ ನಮಗೆ ಸಾಥ್ ಕೊಟ್ಟು ಚೆನ್ನಾಗಿ ಮಾಡ್ತಾಯಿದ್ದೀವಿ. ಈ ಮಾರಿಯಮ್ಮ ಜಾತ್ರೆ ನಾಳೆ ಬುಧವಾರ ಮೆರವಣಿಗೆ ಇದೆ. ನಮ್ಮ ಎಲ್ಲ ಅಧಿಕಾರಿಗಳು ಮತ್ತು ನಮ್ಮ ಶಾಸಕರು, ಅವರು ಎಲ್ಲರೂ ಶುಭ ಕೋರಿ ಎಲ್ಲರೂ ಬರಬೇಕಂತ ನಮ್ಮ ಎಲ್ಲರೂ ಕೇಳ್ಕೊತಾ ಇದ್ದೀವಿ.